ವೆಲ್ಕಮ್ ಬ್ಯಾಕ್ ಟು ಪಾರ್ಟ್ 2 ಆಫ್ ಕೋಲಾರ್ ಸೀರೀಸ್. ನೆಕ್ಸ್ಟ್ ನಾವು ಕೋಲಾರಮ್ಮ ಟೆಂಪಲ್ಗೆ ಹೋದ್ವಿ. ಇದು ತುಂಬಾನೇ ಪುರಾತನ ಟೆಂಪಲ್ ಆಗಿದೆ. ನೆಕ್ಸ್ಟ್ ನಾವು ಕೋಲಾರದ್ದು ಮತ್ತೊಂದು ಫೇಮಸ್ ಟೆಂಪಲ್ಗೆ ಹೋದ್ವಿ. ಅದು ಸೋಮನಾಥೇಶ್ವರ ಟೆಂಪಲ್. ಇದು ತುಂಬಾ ಓಲ್ಡ್ ಟೆಂಪಲ್. ಈ ಟೆಂಪಲ್ ಇದು ಕಲ್ಯಾಣ ಮಂಟಪ. ಇದರದು ಕೆತ್ತನೆ ತುಂಬಾ ಅದ್ಭುತವಾಗಿತ್ತು. ಫುಲ್ ಡಿಟೇಲ್ ಆಗಿ ಕೆತ್ತಿದ್ದಾರೆ. ಇದು ಸರವಣ ಭವನ್ ಅಂತ ವೆಜ್ ರೆಸ್ಟೋರೆಂಟ್. ಇದನ್ನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ಇಲ್ಲಿತ್ತು ಸೌತ್ ಇಂಡಿಯನ್ ಥಾಲಿ, ಹೈಲಿ ರೆಕಮೆಂಡೆಡ್. ನಿಮಗೆ ಇಲ್ಲಿ ಕಾಣಿಸಿದೆಯಲ್ಲ, 500 ಸ್ಟೆಪ್ಸ್ ಹತ್ತಿದ್ರೆ ಒಂದು ಕೇವ್ ಥರ ಸಿಗುತ್ತೆ. ದ್ಯಾಟ್ ಈಸ್ ಬರ್ತ್ ಪ್ಲೇಸ್ ಆಫ್ ಲವಕುಶ್. ನೆಕ್ಸ್ಟ್ ನಾವು ರಾಮಲಿಂಗೇಶ್ವರ ಟೆಂಪಲ್ಗೆ ಬಂದ್ವಿ. ಇಲ್ಲಿ ತುಂಬ ಚಿಕ್ಕ ಚಿಕ್ಕ ಟೆಂಪಲ್ಸ್ ಇತ್ತು. ಜಾಸ್ತಿ ಏನಂದರೆ ಶಿವಲಿಂಗದ್ದು ಟೆಂಪಲ್ ಇತ್ತು, ಮತ್ತು ನೆಕ್ಸ್ಟ್ ಗಣಪತಿದು ಟೆಂಪಲ್ ಇತ್ತು. ಇಲ್ಲಿ ಸಹ ಕೆತ್ತನೆಗಳು ತುಂಬಾ ಅದ್ಭುತವಾಗಿ ಕೆತ್ತಿದ್ದಾರೆ. ನಾವು ಇದು ದೇವಸ್ಥಾನದಲ್ಲಿ ಏನು ನೋಟಿಸ್ ಮಾಡಿದ್ವಿ ಅಂದರೆ, ಇಲ್ಲಿ ಜನರು ತುಂಬ ಕಡಿಮೆ ಇದ್ದರು, ಅಂದರೆ ಕ್ರೌಡೇ ಇರಲಿಲ್ಲ ಈ ಟೆಂಪಲಲ್ಲಿ. ಈ ಪ್ಲೇಸ್ ತುಂಬಾ ಚೆಂದ ಇದೆ. ಸ್ವಲ್ಪ ಮೇಂಟೆನೆನ್ಸ್ ಮಾಡಿದರೆ ಮತ್ತು ಸ್ವಲ್ಪ ಟ್ರಾನ್ಸ್ಪೋರ್ಟೇಷನ್ ಇಂಪ್ರೂವ್ ಮಾಡಿದರೆ, ಲೈಕ್ ಹೋಟೆಲ್ಸ್, ರೆಸಾರ್ಟ್ ಆ ಥರದ್ದು ಏನಾದರೂ ಮಾಡಿದರೆ ಇಲ್ಲಿಯೂ ತುಂಬಾ ಹ್ಯೂಜ್ ಅಮೌಂಟಲ್ಲಿ ಟೂರಿಸ್ಟ್ ಸ್ಪಾಟ್ ಆಗ್ಬೋದು. ನಾವು ಹಂಪಿ ಅಥವಾ ಬಾದಾಮಿ ಇಲ್ಲಿಯೇ ತುಂಬಾ ಚೆಂದ ಚೆಂದ ಟೆಂಪಲ್ಸ್ ಇದೆ ಅಂತ ಅನಿಸ್ತೇವೆ. ಆದರೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲಿಯೂ ಕೋಲಾರದಲ್ಲಿಯೂ ಇಷ್ಟು ಚೆಂದ ಟೆಂಪಲ್ ಇದೆ ಅಂತ. ಸೊ ಪ್ರಾಪರ್ ಪ್ರಮೋಷನ್ ಸಿಕ್ಕಿದರೆ ಇಲ್ಲಿಯೂ ಟೂರಿಸಮನ್ನು ನಾವು ಗೇನ್ ಮಾಡ್ಬೋದು. ನೆಕ್ಸ್ಟ್ ನಾವು ಆಂಜನೇಯ ಟೆಂಪಲ್ಗೆ ಬಂದ್ವಿ. ಇದು ಗರುಡ ಟೆಂಪಲ್ ಅಂತ. ಸೊ ಇಲ್ಲಿ ಬಂದರೆ ಸರ್ಪ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇಂಡಿಯಾದಲ್ಲಿ ಅಲ್ಲ, ವರ್ಲ್ಡಲ್ಲಿ ಸಹ ಗರುಡನಿಗೆ ಟೆಂಪಲ್ ಇರೋದು ಕೋಲಾರದಲ್ಲಿ ಮಾತ್ರ. ದ್ಯಾಟ್ ಈಸ್ ದ ಪ್ರಾಮಿನೆನ್ಸ್ ಆಫ್ ದ ಸಿಟಿ. ನಮ್ಮ ಕಡೆ ಹೇಗೆ ಭತ್ತದ ಗದ್ದೆ ಇರುತ್ತಲ್ಲ, ಇಲ್ಲಿ ಜಾಸ್ತಿ ಮಾವಿನ ಹಣ್ಣಿದ್ದು ಗದ್ದೆ ಇದೆ. ಅಂದರೆ ಇಲ್ಲಿ ಜಾಸ್ತಿ ಉಂಟಲ್ಲ, ಎಕ್ಸ್ಪೋರ್ಟ್ ಆಗುತ್ತೆ ಮಾವಿನ ಹಣ್ಣು. ಇದು ಕೋಟಿಲಿಂಗೇಶ್ವರ ಟೆಂಪಲ್. ನಾರ್ಮಲಿ ತುಂಬ ಜನರಿಗೆ ಈ ಪ್ಲೇಸ್ ಗೊತ್ತಿರ್ಬೋದು. ಸೊ ನಾವು ಸ್ವಲ್ಪ ರಾತ್ರಿ ಆಗಿತ್ತು ಇಲ್ಲಿ ರೀಚ್ ಆಗುವಾಗ. ನನಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಮ್ಮೆ ಕೋಲಾರಕ್ಕೆ ಹೋಗಿ ವಿಸಿಟ್ ಮಾಡಿ. ನಮ್ಮ ಸುತ್ತಮುತ್ತಲಿರುವ ಒಳ್ಳೆಯ ಪ್ಲೇಸಸನ್ನು ನಾವು ಪ್ರಮೋಟ್ ಮಾಡುವ, ಅವರಿಗೂ ತುಂಬ ಟೂರಿಸ್ಟ್ ಬರುವಾಗ ಮಾಡುವ.
ಮತ್ತು ಫೈನಲಿ ಏನು ಹೇಳೋದಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.